ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನ ಹಣ್ಣಿನ ಪಾಯಸ ಮಾಡ್ತಿದ್ದೇನೆ. ಇದು ಮಾಡ್ಲಿಕ್ಕೆ ತುಂಬಾ ಸುಲಭ, ಬಟ್ ಅದರ ರುಚಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬಹುದು. ನಿಮ್ಮ ಹತ್ರ ಹಲಸಿನ ಹಣ್ಣಿದ್ದರೆ ಈ ರೆಸಿಪಿನ ಟ್ರೈ ಮಾಡೋದು ಮಿಸ್ ಮಾಡಬೇಡಿ. ಹಲಸಿನ ಹಣ್ಣು ಪಾಯಸ ಮಾಡ್ಲಿಕ್ಕೆ ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಮೆಲ್ಟ್ ಆದ್ಮೇಲೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಹಲಸಿನ ಹಣ್ಣು ಪೀಸಸ್ ಅನ್ನು ಹಾಕಿ ಒಂದು 2ರಿಂದ 3 ನಿಮಿಷಗಳ ಕಾಲ ಇದನ್ನ ಫ್ರೈ ಮಾಡ್ಕೊಳ್ತೇನೆ. ನಂತರ ನಾನು ಅದೇ ಬಾಣಲೆಗೆ ಸ್ವಲ್ಪ ಗೇರ್ ಬೀಜ ಹಾಗೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನ ಸಹ ಅದೇ ಪ್ಲೇಟಿಗೆ ಹಾಕಿ ಸೈಡಲ್ಲಿ ಎತ್ತಿಡ್ತೇನೆ. ತುಪ್ಪದಲ್ಲಿ ಹಲಸಿನಹಣ್ಣು ತುಂಡುಗಳನ್ನು ಫ್ರೈ ಮಾಡಿ ಬಳಸೋದ್ರಿಂದ ಅದರ ರುಚಿ ಇನ್ನಷ್ಟು ಅದ್ಭುತವಾಗಿ ಬರ್ತದೆ. ನೀವು ಬೇಕಿದ್ರೆ ಹಾಗೆ ಸಹ ಬಳಸ್ಕೊಳ್ಬಹುದು, ಬಟ್ ನಾನಿಲ್ಲಿ ತುಪ್ಪದಲ್ಲಿ ಹುರಿದೇ ಬಳಸ್ತಿದ್ದೇನೆ. ಇವಾಗ ನಾನು ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಬಿಸಿ ಆದ್ಮೇಲೆ ಅದಕ್ಕೆ ನಾನು ರುಬ್ಬಿರೋ ಹಲಸಿನಹಣ್ಣು ಪೇಸ್ಟ್ ಅನ್ನು ಬಳಸ್ತಿದ್ದೇನೆ. ನಾನಿಲ್ಲಿ ಒಂದು 8 ತೊಳೆಗಳನ್ನು ಮಿಕ್ಸಿಯಲ್ಲಿ ರುಬ್ಬಿ ಈ ಪೇಸ್ಟ್ ಅನ್ನು ಮಾಡ್ಕೊಂಡಿದ್ದೇನೆ. ಇದನ್ನೊಂದು 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ಅದಕ್ಕೆ ದಪ್ಪ ಕಾಯಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನಂತರ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಿದ್ದೇನೆ. ಹಾಗೆ ನಿಮ್ಗೆ ಏನಾದ್ರೂ ಬೆಲ್ಲ ಬೇಡ ಅಂತಿದ್ರೆ ಅದನ್ನ ಸ್ಕಿಪ್ ಸಹ ಮಾಡಬಹುದು. ಹಾಗೆ ನಿಮ್ಗೆ ಏನಾದ್ರೂ ಪಾಯಸ ವೈಟ್ ಕಲರ್ ಬೇಕಂತಿದ್ರೆ ನೀವು ಅದಕ್ಕೆ ಸಕ್ಕರೆಯನ್ನು ಸೇರಿಸ್ಕೊಳ್ಬಹುದು. ಹಾಗೆ ನಾನಿಲ್ಲಿ ಹುರಿದಿರುವ ದ್ರಾಕ್ಷಿ, ಗೋಡಂಬಿ, ಹಲಸಿನ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಬೇಯಿಸ್ಕೊಂಡ್ರೆ ಸಿಂಪಲ್ ಹಾಗೆ ಡಿಲಿಷಿಯಸ್ ಆದ ಹಲಸಿನ ಹಣ್ಣಿನ ಪಾಯಸ ರೆಡಿ ಆಗ್ತದೆ. ಇದನ್ನ ನೀವು ತುಂಬಾ ಈಸಿಯಾಗಿ ಹಾಗೆ ಕಡಿಮೆ ಸಮಯದಲ್ಲೇ ಮಾಡಬಹುದು. ಇದಂತೂ ಬೆಲ್ಲದ ಸಿಹಿ, ತೆಂಗಿನ ಹಾಲಿನ ರುಚಿ ಹಾಗೆ ಹಲಸಿನ ಹಣ್ಣಿನ ಫ್ಲೇವರ್ ಅಂತೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ಹಲಸಿನ ಹಣ್ಣನ್ನು ಇಷ್ಟಪಡೋರು ಈ ರೆಸಿಪಿಯನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.